ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಸಿನಿಮಾ ಎರಡನೇ ಫಸ್ಟ್ ವೀಕ್ ಮುಗಿದು ಸಕ್ಸಸ್ಫುಲಿ ಸೆಕೆಂಡ್ ವೀಕ್ ಹೋಗ್ತಾ ಇದೆ. ನಮಗೆ ಈ ಸೆಕೆಂಡ್ ವೀಕ್ನಲ್ಲಿ ಸಾಕಷ್ಟು ಕಡೆ ಇವತ್ತೂ ಕೂಡ ಹೌಸ್ಫುಲ್ ನಡೀತಾ ಇದೆ. ಮೈಸೂರಿನಲ್ಲಿ, ಚಾಮರಾಜನಗರ, ಮಂಡ್ಯ, ಬೆಂಗಳೂರು ಮತ್ತು ಹಾಸನ್ನು ಮತ್ತು ನಂಜನಗೂಡು, ಹಿಂಗೆ ಹಲವಾರು ಕಡೆ ಸಿನಿಮಾನ 100 ಜನ ನೋಡಿದವರು, 200 ನೋಡ್ತಾ ಇದ್ದಾರೆ, 200 ನೋಡಿದವರು 300 ನೋಡ್ತಾ ಇದ್ದಾರೆ. ಹಿಂಗೆ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಪಬ್ಲಿಸಿಟಿ ನಾವು ಮಾಡ್ತಾ ಇದ್ವಿ. ಆದರೆ ಜನಗಳು ಬಾಯಿಂದ ಬಾಯಿಗೆ ಪಬ್ಲಿಸಿಟಿ ಮಾಡಿಕೊಂಡು ಸಾವಿರಾರು ಜನ ನೋಡ್ತಾ ಇದ್ದಾರೆ. ನಾವೆಲ್ಲ ಇಡೀ ನಮ್ಮ ಲೋ ನವೀನ ಚಿತ್ರತಂಡ ತುಂಬ ಖುಷಿಯಾಗಿದ್ದೀವಿ. ಯಾಕೆಂದರೆ 100 ಕೋಟಿ ಸಿನಿಮಾಗಳು ಬರ್ತವೆ, ಆದರೆ ನಮ್ಮಂಥ ಪುಟ್ಟ ಸಿನಿಮಾಗಳು ವಾರಕ್ಕೆ 8-10 ರಿಲೀಸ್ ಆಗ್ತಾ ಇರ್ತವೆ. ಸೊ ನಮ್ಮಂಥ ಈ ಥರ ಕಂಟೆಂಟ್ ಇರುವಂಥ ಸಿನಿಮಾಗಳು ಕನ್ನಡದಲ್ಲಿ ಬರಲ್ಲ, ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಬರುತ್ತೆ, ಕನ್ನಡದಲ್ಲಿ ಬರಲ್ಲ ಅಂತೀರಲ್ಲ. ಬಟ್ ಬಂದಾಗ ಜನಗಳು ಥಿಯೇಟ್ರಿಗೆ ಬಂದು ನೋಡಲ್ಲ. ಅದೊಂದೇ ನಮಗೆ ತುಂಬ ಬೇಜಾರಾಗೋದು. ಎಲ್ಲ ಕಡೆ ಒಳ್ಳೆ ಫೀಡ್ಬ್ಯಾಕ್ ಬರ್ತಾ ಇದೆ, ತುಂಬ ಚೆನ್ನಾಗಿದೆ, ನಗ್ತಾ ಇದ್ದೀವಿ, ಹೊಟ್ಟೆ ತುಂಬ ನಗ್ತಾ ಇದ್ದೀವಿ. ಮತ್ತೆ ಕಣ್ಣಂಚಲ್ಲಿ ನೀರು ತರಿಸಿದ್ದೀರಾ, ಲಾಸ್ಟಲ್ಲಿ ಮತ್ತೆ ನಗಿಸ್ ಕಳಿಸ್ತಿದ್ದೀರಾ. 2 ಗಂಟೆಗಳ ಕಾಲ ಹೆಂಗೋಯ್ತು ನಮಗೆ ಗೊತ್ತಾಗ್ತಾ ಇಲ್ಲ ಥಿಯೇಟ್ರಿಂದ. ಎಲ್ಲ ಥರದ್ದು ಫೀಡ್ಬ್ಯಾಕ್ ಬರ್ತಾ ಇದೆ, ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಆದರೆ ನಾವೇನು ಅಂದ್ಕೊಂಡಿದ್ವಿ ಅಷ್ಟು ರೀಚು ಜನಗಳು ಥಿಯೇಟ್ರಿಗೆ ಬರ್ತಾ ಇಲ್ಲ. ಹಂಗಾಗಿ ಆದರೂ ಕೂಡ ಇವಾಗ ದೊಡ್ಡ ಸಿನಿಮಾಗಳು ಬಂದಿದೆ. ಈ ವಾರ 2 ಪರಭಾಷೆಯ ಸಿನಿಮಾಗಳು ಬಂದಿದೆ. ಆ ದೊಡ್ಡ 100 ಕೋಟಿ ಸಿನಿಮಾಗಳ ಮಧ್ಯ ನಮ್ಮದೊಂದು ಪುಟ್ಟು ಸಿನಿಮಾಕ್ಕೆ ಜನಗಳು ಆತ್ಕೊಂಡಿದ್ದಾರೆ. ಜನಗಳು ಆತ್ಕೊಂಡಿದ್ದಾರೆ. ಲೋ ನವೀನ ಟೀಮ್ನ ಅಪ್ಕೊಂಡಿದ್ದಾರೆ. ಎಲ್ಲರೂ ಚಪ್ಪಾಳೆ ಹೊಡಿತಾ ಇದ್ದಾರೆ, ಶಬಾಷ್ ಅಂತ ಬೆಂತಡ್ತಾ ಇದ್ದಾರೆ. ಇವತ್ತು ಇಂಥ ಒಂದು ಕಲಾವಿದರುಗಳನ್ನ, ಇಂಥ ಒಂದು ಲೋ ನವೀನ ಇಷ್ಟು ಸಿನಿಮಾ ನಮ್ಮ ಕೈಲಿ ಮಾಡೋಕ್ಕಾಗಿದ್ದು ಸಾಧ್ಯ ನಮ್ಮ ಜೊತೆ ಕೀರ್ತಿ ಸ್ವಾಮಿಯವರು, ಬೆನ್ ಚಿಕ್ಕಸ್ವಾಮಿಯವರು ಅಮೇರಿಕದಲ್ಲಿ ಇಟ್ಕೊಂಡು ನಿಮ್ಮಂಥ ಹುಡುಗರುಗಳಿಗೆ ಸಪೋರ್ಟ್ ಮಾಡಬೇಕು, ನಿಮ್ಮಂಥವ್ರು ಮುಂದೆ ಬರಬೇಕು, ನಿಮಗೆ ನಾವು ನಿಂತ್ಕೊಂಡು ಸಪೋರ್ಟ್ ಮಾಡ್ತೀವಿ. ಎಲ್ಲ ಹೊಸ ತಂಡಗಳನ್ನು ಹೊಸ ಕಲಾವಿದರುಗಳನ್ನು ಹುಡಿಕೊಂಡು ಹೊಸಬ್ರಿಗೆ ಅವಕಾಶಗಳನ್ನು ಕೊಟ್ಕೊಂಡು ಗ್ರಾಮೀಣ ಸೊಗಡಿನ ನಾನು ಬೆಳೆದ ಹಳ್ಳಿಲಿ, ಹಂಗಾಗಿ ಆ ಹಳ್ಳಿ ಸೊಗಡಿನ ಕಥೆಲೇ ನೀವು ತಮಾಷೆ 2 ಗಂಟೆಗಳ ಕಾಲ ಅದರೊಳಗಡೆ ಒಂದು ಕಂಟೆಂಟ್ ಇರಬೇಕು, ಸಮಾಜಕ್ಕೊಂದು ಪುಟ್ಟ ಸಂದೇಶ ಇರಬೇಕು, ಮತ್ತೆ 2 ಗಂಟೆಗಳ ಕಾಲ ಜನಗಳಿಗೆ ರಂಜಿಸ್ಬೇಕು, ನೀವು ಮನರಂಜನೆ ಮಾಡಬೇಕು, ಅದರಲ್ಲಿ ಹಳ್ಳಿ ಸೊಗಡಿ ಇರಬೇಕು ಅಂತ ಏನು ನಮಗೆ ಇವರು ಅಡಿಪಾಯ ಹಾಕಿ ನಮ್ಮನ್ನು ಬಿಟ್ಟರು. ನಮಗೆ ಇವರಿಲ್ಲ ಅಂದಿದ್ರೆ ಇವತ್ತು ನಾವು ಇಷ್ಟು ಕಲಾವಿದರುಗಳು ಹುಡ್ತಿರ್ಲಿಲ್ಲ, ಈ ಲೋ ನವೀನ ಸಿನಿಮಾ ಆಗ್ತಾ ಇರಲಿಲ್ಲ. ಇವತ್ತು ಸೆಲೆಬ್ರಿಟಿ ಶೋ ಆಗ್ತಾ ಇದೆ. ಇವತ್ತು ಅಣ್ಣ ನಿಮಗೆ ನಮ್ಮ ತಂಡದ ಕಡೆಯಿಂದ ನೀವೆಲ್ಲ ತಂಡನೇ ಇವತ್ತು ನಮಗೆ ಆಗಿರುವಂತ ನಮಗೆ ಥ್ಯಾಂಕ್ಸ್ ಎಲ್ಲ ಹೇಳಿದ್ರೆ ತುಂಬಾ ಚಿಕ್ಕದಾಗುತ್ತೆ. ಸೊ ಇವರು ನಮ್ಮ ಡೈರೆಕ್ಟ್ರು ಪವನ್, ಅಂಡ್ ನಮ್ಮ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿರುವಂಥವ್ರು ಕೃಷ್ಣ, ನಾಥನ್ ಪಾತ್ರ, ನಿಂಗಣ್ಣ, ಅಂಡ್ ಶಂಕರ್ ನಾರಾಯಣ್ ಸರ್, ಪಾಲಾಕು, ಸಿನಿಮಾದಲ್ಲಿ ಹಾಡು ಬರ್ದಿರೋರು. ಬನ್ನಿ ಸರ್, ನಿಮ್ಮ ಬಗ್ಗೆ ಮಾತಾಡ್ಲೇಬೇಕು. ಎಲ್ರಿಗೂ ನಮಸ್ಕಾರ. ಅಮೇರಿಕಾದಿಂದ ಬಂದು ಇಂಥ ಒಂದು ಹೀರೋನ, ಮುತ್ತು ರತ್ನನ ಹುಡುಕಿ ತೆಗೆದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಮೊದಲಿನಿಂದ ಕೊನೆವರೆಗೂ ಬಹಳ ಎಂಜಾಯ್ ಮಾಡಿದ್ವಿ. ನಾನು ಆ ಮನೇಲಿ ಈ ಸಿನಿಮಾದಲ್ಲಿ ಮನೆ ಓನರ್ ಪಾರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದರೆ ಅಡ್ವಾನ್ಸ್ ಇಲ್ದಿರೋ ಮನೆ ಕೊಟ್ಬಿಡ್ತೀವಿ. ಇನ್ನು ಮುಂದೆ ಬಂದು ಈ ಥರ ಸಿನಿಮಾಗಳನ್ನ ಪ್ರೋತ್ಸಾಹ ಮಾಡಿ, ನಿಮಗೆ ನನ್ನ ರಿಕ್ವೆಸ್ಟು, ನಿಮ್ಮಿಬ್ಬರಿಗೂ ನಾವೆಲ್ಲ ನಿಮ್ಗೆ ಸಹಕಾರ ಕೊಡ್ತೀವಿ. ಇವರು ಇನ್ನು ಮುಂದೆ ಚೆನ್ನಾಗಿ ಬೆಳೀಲಿ. ಹೀರೋಯಿನ್ನು ನನ್ನ ತಮ್ಮನ ಮಗಳು. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ಮತ್ತೆ ನೋಡಿ ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು. ಇಂಥ ಸಿನಿಮಾಗಳು ಜನಗಳು ಅತಿ ಹೆಚ್ಚು ನೋಡಬೇಕು, ಇಂಥ ಸಿನಿಮಾಗಳನ್ನ ಗೆಲ್ಲಿಸ್ಬೇಕು. ಯಾಕೆಂದರೆ ನಮ್ಮ ಸೊಗಡಿನ ಕತೆ, ನಮ್ಮ ಸಿನಿಮಾ, ನಮ್ಮ ಕಲಾವಿದರು, ಇದೆಲ್ಲ ನಮ್ಮದು ಅನ್ನುವಂಥದ್ದು. ಈ ಥರ ಸಿನಿಮಾ ಗೆದ್ದರೆ, ಜನಗಳು ನೋಡಿದ್ರೆ, ಈ ಥರದ್ದು ಇನ್ನೂ 10 ಸಿನಿಮಾಗಳು ನಾವು ಮಾಡೋದಕ್ಕೆ ಒಂದು ಸ್ಫೂರ್ತಿ ಆಗುತ್ತೆ. ಇಲ್ಲ ಅಂದರೆ ನಾವು ಬಿಸ್ನೆಸ್ ಮಾಡ್ಕೊಂಡು ಆಡ್ಕೊಂಡು ಹಂಗೆ ಇರಬೇಕು. ಸೊ ನಮ್ಮ ಕನ್ನಡಿಗರನ್ನ ಕೇಳ್ಕೊಳ್ಳೋದು ಒಂದೇ, ನಾವು ಕನ್ನಡಿಗರನ್ನೇ ಕೇಳ್ಕೊಳ್ಬೇಕು, ಇನ್ಯಾರನ್ನೂ ಕೇಳೋಕ್ಕಾಗಲ್ಲ. ನಾವು ಇಲ್ಲೇ ಹುಟ್ಟಿದ್ದೀವಿ, ಇಲ್ಲೇ ಕಲಾವಿದರಾಗಿ ಬೆಳೀತಾ ಇದ್ವಿ. ನಮ್ಮ ಕನ್ನಡ ಜನರು, ಕನ್ನಡಿಗರೇ ಬಂದು ನಮ್ಮ ಸಿನಿಮಾನ ನೋಡಬೇಕು. ಬೇರೆ ಭಾಷೆಗಳ ಸಿನಿಮಾ ಬಂದರೆ ವಾರಕ್ಕೆ ಕೋಟಿ ಗಟ್ಟಲೆ ಕಲೆಕ್ಷನ್ ಆಗುತ್ತೆ. ಅದು
ಕನ್ನಡಿಗರೇ ಹೋಗಿ ನೋಡುವಂಥದ್ದು. ಅದೇ ಕನ್ನಡ ಸಿನಿಮಾಗಳಿಗೆ ಕನ್ನಡ ಪ್ರೇಕ್ಷಕರು ಬರ್ತಾ ಇಲ್ಲ. ಒಳ್ಳೆ ಕಂಟೆಂಟ್ ಬಂದಿದೆ, ಎಲ್ಲದಕ್ಕೂ ಬನ್ನಿ ಅಂತ ಕೇಳಲ್ಲ. ನೀವು ಅದನ್ನೆಲ್ಲ ರಿಸರ್ಚ್ ಮಾಡಿ, ಸಿನಿಮಾ ಬಗ್ಗೆ ರಿಸರ್ಚ್ ಮಾಡಿಬಿಟ್ಟು ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ನಿಮಗೆಲ್ಲ ಖುಷಿಯಾಗುತ್ತೆ. ಹಾಗೆ ನಮ್ಮ ಡಿಜಿಟಲ್ ಮಾಧ್ಯಮ ಮಿತ್ರರು ಮತ್ತು ಪ್ರಿಂಟ್ ಮಾಧ್ಯಮ ಮಿತ್ರರು ಮತ್ತು ಎಲ್ಲರೂ ನಮಗೆ ಕೈ ಹಿಡ್ದಿದ್ದೀರಾ. ನಮ್ಮ ಸಿನಿಮಾನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀರಾ, ಜನಗಳಿಗೆ ತಲುಪಿಸ್ತಾ ಇದ್ದೀರಾ. ನಿಮ್ಮ ಕೈಲಿ ಆದಷ್ಟು ಶ್ರಮ ಹಾಕಿ ತಲುಪಿಸ್ತಾ ಇದ್ದೀರಾ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಾನು ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲೋ ನವೀನ, ಇನ್ನು ಮುಂದೆ ನಿಮ್ಮ ನವೀನ. ಎಲ್ಲರೂ ನೋಡಬೇಕು, ಹೆಚ್ಚು ಜನ ಬಂದು ನೋಡಬೇಕು, ಪ್ರೋತ್ಸಾಹಿಸಬೇಕು ಮತ್ತು ಬೆಂತಟ್ಟಬೇಕು ಅಂತ ಕೇಳ್ಕೊತೀನಿ.